16 ವರ್ಷ ತಲೆಮರೆಸಿಕೊಂಡಿದ್ದ ಭೂಪ ಕೊನೆಗೂ ಲಾಕ್ ಆಗಿದ್ದಾನೆ. ಆಟೋ ಚಾಲಕ ಶಫಿ ಬಂಧಿಸಿ ಆತನನ್ನ ಜೈಲಿಗೆ ಕಳುಹಿಸಿದ್ದಾರೆ ಪೊಲೀಸರು. ಆಟೋ ಅಪಘಾತ ಕೇಸ್ನಲ್ಲಿ 1 ವರ್ಷ ಜೈಲು ಶಿಕ್ಷೆಗೆ ಶಫಿ ಗುರಿಯಾಗಿದ್ದರು. 2010ರಲ್ಲಿ ನ್ಯಾಯಾಲಯ ಶಫಿಗೆ 1 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು. ನ್ಯಾಯಾಲಯದಲ್ಲಿ ಶಿಕ್ಷೆ ಪ್ರಕಟ ಆದ ಬೆನ್ನಲ್ಲೇ ಶಫಿ ನಾಪತ್ತೆಯಾಗ್ಬಿಟ್ಟಿದ್ದ. ನ್ಯಾಯಾಲಯಕ್ಕೂ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಶಫಿ ಚಾಮರಾಜನಗರ ತೊರೆದು ನಂಜನಗೂಡಿನಲ್ಲಿ ಶಫಿ ವಾಸ ಇದ್ದ ಎನ್ನುವಂಥದ್ದು ಗೊತ್ತಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ಶಫಿಯನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. 2010ರಲ್ಲಿ ನ್ಯಾಯಾಲಯ ಶಫಿಗೆ 1 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು. ಆ ಸಂದರ್ಭದಲ್ಲೇ ಜೈಲಿಗೆ ಹೋಗಿದ್ರೆ ಆತನ ಶಿಕ್ಷೆ ಪ್ರಮಾಣವೂ ಕೂಡ ಮುಗಿದು ಹೋಗ್ತಿತ್ತು. ಆದರೆ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದ ವ್ಯಕ್ತಿ ಈಗ ಮತ್ತೆ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಪೊಲೀಸರು ಈತನನ್ನ ಹುಡುಕಿ ಮತ್ತೆ ಜೈಲಿಗಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಹದಿನಾರು ವರ್ಷ ತಲೆಮರೆಸಿಕೊಂಡಿದ್ದಂಥ ವ್ಯಕ್ತಿಯ ಫೋಟೋವನ್ನು ಕೂಡ ನೋಡ್ತಾ ಇರಬಹುದು. ಈತನ ಹೆಸರು ಶಫಿ ಅಂತೇಳಿ. ಆಟೋ ಅಪಘಾತ ಕೇಸ್ನಲ್ಲಿ ಈತನಿಗೆ 1 ವರ್ಷ ಜೈಲು ಶಿಕ್ಷೆ ಆಗಿತ್ತು. 1 ವರ್ಷ ಅದು ಆಗಿದ್ಯಾವತ್ತು ಅಂತ ಹೇಳಿದ್ರೆ 2010ರಲ್ಲಿ. ಆ ಸಂದರ್ಭದಲ್ಲೇ ಶಫಿ ಜೈಲಿಗೆ ಹೋಗಿದ್ರೆ ಆತನ ಶಿಕ್ಷೆ ಅವಧಿ ಕೂಡ ಮುಗ್ದೋಗ್ತಿತ್ತು ಇಷ್ಟೊತ್ತಿಗೆ. ಆದ್ರೆ ಆತ ಏನ್ ಮಾಡ್ದ ಅಂತ ಹೇಳಿದ್ರೆ ತಲೆಮರೆಸ್ಕೊಂಡಿದ್ದ. ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಾ ಇದ್ದ. ಚಾಮರಾಜನಗರ ಬಿಟ್ಟು ಆತ ನಂಜನಗೂಡಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದ. ಆದರೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಆತನನ್ನ ಬಂಧಿಸಿ ಮತ್ತೆ ಜೈಲಿಗಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. 16 ವರ್ಷ, ಒಂದಲ್ಲ ಎರಡಲ್ಲ, 16 ವರ್ಷ ಈತ ತಲೆಮರೆಸ್ಕೊಂಡಿತ್ತು. ಇಷ್ಟೊತ್ತಿಗೆ ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಶಿಕ್ಷೆ ಪ್ರಮಾಣವೇ ಮುಗ್ದು ಹೋಗ್ತಾ ಇತ್ತು ಅಂತೇಳಿ, ಶಿಕ್ಷೆ ಅವಧಿಯೇ ಮುಗ್ದು ಹೋಗ್ತಾ ಇತ್ತು. ಆದರೆ ಈ ಕಳ್ಳಾಟ ಆಡಿ ಮತ್ತೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.